ತುಳಿತಕ್ಕೆ ಅನೌನ್ಸ್ಮೆಂಟೇ ಕಾರಣವಾ? ಈ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ. ಬೆಳಗಾವಿಯ ಗಾಯಾಳು ಸರೋಜಿನಿ ಹೇಳಿದ್ದಾರೆ ರಹಸ್ಯವಾದಂತ ಮಾಹಿತಿ. ನಾಗಸಾಧುಗಳು ಬರ್ತಿದ್ದಾರೆ, ಸಂಗಮದಿಂದ ಹೊರಬನ್ನಿ ಅಂತ ಹೇಳಿದ್ರು. ಸಂಗಮಕ್ಕೆ ಹೋಗುವವರು ಮತ್ತು ಬರುವವರ ಮಧ್ಯೆ ಆಗ ಕಾತುಳಿತ ಸಂಭವಿಸಿತು. ಕೆಳಗೆ ಬಿದ್ರು, ತುಳಿದುಕೊಂಡೇ ಜನರು ಹೋಗ್ಬಿಟ್ರು. ನಾವು ವಾಪಸ್ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಅನ್ಕೊಂಡಿದ್ವಿ. 8 ಮಹಿಳೆಯರು, ಒಬ್ಬ ಪುರುಷ ಸಂಗಮಕ್ಕೆ ತೆರಳಿದ್ವಿ. ಸ್ನಾನಕ್ಕೆ ತೆರಳುವಾಗ ಕಾಲ್ತುಳಿತವಾಯಿತು ಅಂತ ಸರೋಜಿನಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಕುಂಭಮೇಳದ ಕಾಲ್ತುಳಿತದ ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂತಹ ಸರೋಜಿನಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಅವತ್ತು ಬೆಳಗಾವಿಯಿಂದ ನೀವು 60ಕ್ಕೂ ಅಧಿಕ ಜನ ಹೋಗಿದ್ರಿ. ಏನಾಯ್ತು ಅವತ್ತು ಬೆಳಗ್ಗೆ? ಆ್ಯಕ್ಚುಲಿ ನಾವು 28ಕ್ಕೆ ರೀಚ್ ಆದಿವಿ. ಅಲ್ಲಿ ತುಂಬ ರಶ್ ಆಗಿದ್ದರಿಂದ ಎಲ್ಲಿ ಏನು ಅಂತ ಯಾರಿಗೂ ಗೊತ್ತೇ ಆಗಲಿಲ್ಲ. ಒಂದೊಂದಿಷ್ಟೆಲ್ಲ ಕ್ಲೋಸ್ ಮಾಡಿದ್ರು. ಊಟ ಮಾಡಿ ನಾವು 9 ಮಂದಿ ಗ್ರೂಪ್ ಮಾಡಿದ್ವಿ ಸರ್. ಒಂದೇ ಹುಡುಗ ಇದ್ದರು ಮತ್ತು ಬಾಕಿ ನಾವು ಲೇಡೀಸ್ ಇದ್ದೀವಿ 8 ಜನ. ಲಾಸ್ಟಕ್ಕೆ ತ್ರಿವೇಣಿ ಸಂಗಮದಲ್ಲಿ ನಾವು ಹೋಗಕ್ಕೆ ಹೋದ್ರೆ ಅಲ್ಲಿ ಒಂದು ಅವ್ರು ಏನು ಹೇಳಿದ್ರು, ಈ ಜಾಗಕ್ಕೆ ಹೋದ್ರೆ ನಾವು ಅಲ್ಲಿ ಮುಟ್ತೀವಿ ಅಂತ. ಆಮೇಲೆ ನಾವು ಪೊಲೀಸಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ನಮ್ಮ ಮಂದಿ ಅಲ್ಲಿ 60 ಮಂದಿ ಸಿಕ್ಕೊಂಡಿದ್ದಾರೆ, ನಾವು ಹೋಗ್ಬೇಕು ಅಂದ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಬಿಟ್ಟರು. ನಮಗೆ ಬಿಟ್ಟರು. ಇನ್ನು 2 ಕಿಲೋಮೀಟ್ರ್ ಐತೆ ನೋಡಮ್ಮ, ನಡ್ಕೊಂಡು ಹೋಗಿ ನೀವು ಅಂತ ಹೇಳಿ ಬಿಟ್ಟರು. ಅದೇ ಕಾರಣ ನಾವು ಹೋಗ್ತಾ ಇದ್ವಿ ಸರ್. ನಮ್ಮ ಪಾಡಿಗೆ ನಾವು ಹೋಗ್ತಾನೆ ಇದ್ವು. ಸಾಕಷ್ಟು ಜನ ಹೋಗ್ತಾಯಿದ್ರು. ಇಲ್ಲೇನೇನು ದೂಕಾಟೇನು ಇರಲಿಲ್ಲ ಆವಾಗ. ನಾವು ಎಲ್ಲ ಸ್ಟಾರ್ಟ್ ಮಾಡಿದಾಗ ದೂಕಾಟೇನು ಇರಲಿಲ್ಲ. ಆವಾಗ 12 ಗಂಟೆ ಆಗಿತ್ತು. ನಾವು ಹಾಗೆ ಹೋಗ್ತಾನೇ ಇದ್ವಿ. ಮುಂದೆ 12:30 ಏನಾಯ್ತಲ್ಲ, ಅದು ಇದು ಬಂತಲ್ಲ, ಅಮಾವಾಸ್ಯೆ ಬಂತಲ್ಲ, ಸ್ನಾನಕ್ಕೆ ಹೋಗಿದ್ರು ಅನಿಸುತ್ತೆ ಒಂದಿಷ್ಟು ಜನ. ಅಲ್ಲಿ ಅನೌನ್ಸ್ ಮಾಡ್ತಿದ್ರು ಪೊಲೀಸರು ಏನಂದ್ರೆ, ಇವಾಗ ಎಲ್ಲ ಅವರು ಅಬ್ಗೋರಿಗಳು ಸ್ನಾನ ಮಾಡ್ತಾರೆ, ದಯವಿಟ್ಟು ನೀವು ಹೊರಗೆ ನೀರಿನಿಂದ ಇದ್ದವರೆಲ್ಲ ಹೊರಗೆ ಬನ್ನಿ ಅಂತ ಹೇಳ್ತಿದ್ರು. ಈ ಕಡೆ ಒಂದಿಷ್ಟು ಕೋಟಿ ಗಂಟಲೆ ಜನ ಈ ಕಡೆಯಿಂದ ಹೋಗ್ತಿದ್ರು, ಕರೋಡು ಜನ. ಅವಾಗ ಏನು ಮಾಡಿದ್ರು ಅವರು ಅನೌನ್ಸ್ ಮಾಡಿದಾಗೆಲ್ಲ ನಾ ಮುಂದೆ ನೀ ಮುಂದೆ ಎಲ್ಲ ಬೆತ್ತಲೇನೂ ಓಡಿ ಬಂದರು. ಒಬ್ಬೊಬ್ಬರು ಕೈಯಾಗ ಬಟ್ಟೆನೂ ಹಿಡ್ಕೊಂಡು ಬಂದರು, ನೀರು ಹಿಡ್ಕೊಂಬರೋದು, ಸ್ನಾನ ಮಾಡ್ಕೊಂಡು ಓಡಿ ಅಪೋಸಿಟ್ ಇದಕ್ಕೆ ಬಂದುಬಿಟ್ರು ಸರ್ ಅವರು. ಹಿಂಗೆ ಡಕ್ಕ ಆಮ್ನೆ ಸಾಮ್ನೆ ಆಗಿಬಿಡ್ತು. ಯಾರಿಗೂ ನಾವು ಈ ಕಡೆ ಬರೋರು ಅಂತ ಅವ್ರು ಈ ಕಡೆ ಬರೋರು. ಯಾರಿಗೆ ತುಳಿದಾದರೂ ಜನ ಯಾರಿಗೊಬ್ಬರು ಹೆಲ್ಪ್ ಮಾಡಲಿಲ್ಲ. ಅಲ್ಲಿ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ ಪೊಲೀಸರು, ನೋಡಿ ಈ ಕಡೆ ಹೋಗಬೇಡಿ, ರಶ್ ಆಗುತ್ತೆ, ನೀವು ಯಾವ ಕಡೆ ರೂಟಿಗೆ ಹೋಗ್ಬೇಕಂತೀರಿ ಅಲ್ಲಿ ನಿಂತ್ಕೊಳ್ಬೇಡಿ, ಹೋಗ್ತಾ ಇರಿ ಅಂತ ಅಂದರು. ಜನ ಕೇಳಿಲ್ಲ ಸರ್. ಒಂದು ಹೆಲ್ಪ್ ಮಾಡೋಕ್ಕೆ ರೆಡಿ ಇಲ್ಲ ಸರ್ ಯಾರು ಬಿದ್ದವರಿಗೆ. ಅದನ್ನು ಅವ್ರ ಮ್ಯಾಲೆ ಕಾಲಿಟ್ಟು ಹೋಗ್ತಾರೆ ಸರ್. ಹಿಂಗಾಗಿ ಎಷ್ಟೋ ಜನರಿಗೆ ಗಾಯಗಳು, ಅದು ಎಷ್ಟೋ ಜನರು ಬಿದ್ದು ಪೆಟ್ಟು ಹಚ್ಕೊಂಡು ಸತ್ರು. ನಾವು 9 ಜನ ನಾವು ಗ್ರೂಪ್ ವೈಸ್ ಹೋಗಿದ್ರಿಂದ ನಮ್ಗೆ ಈ ಕಡೆ ರಿಟರ್ನ್ ಬ್ಯಾಡಿನ ಹಿಂಗೆ ತಿರುಗಿ ಓಡಾಕತ್ರೂ ಕಂಟ್ರೋಲ್ಗೆ ಬರಲಿಲ್ಲ. ಅದು ಬೆಳಗಾವಿದವ್ರು 4 ಜನ ಡೆತ್ ಆದ್ರು, 4-5 ಜನ ನಿಮ್ಮ ಸೇರಿದಂತ 4-5 ಜನ ಗಾಯಗೊಂಡಿದ್ರಿ. ಆ ದೃಶ್ಯ ನಿಮ್ಮ ಕಣ್ ಮುಂದೆ ಹೆಂಗಿತ್ತಂತ? ಆ ಜನ ಬಂದಿದ್ದು ಫೋರ್ಸು ಅದೆಲ್ಲ ಅಲ್ಲಿ ನಮ್ದು ಆಯಿತು ಅಂತ ನಾವು ಅಲ್ಲಿ ಅನ್ಕೊಂಡ್ಬಿಟ್ಟು ಸರ್. ನಾವು ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಯಾವ ಕಡೆನೂ ಈಗ ನದಿ ಒಳಗೆ ಹೋಗ್ತೀರಿ, ನಾವು ನದಿ ಕಡೆ ಹೋಗಬೇಕು, ದಂಡಿಗೆ ಹೋಗ್ಬೇಕಂತೀವಲ್ಲ, ಆ ಥರ ದಂಡಿ ಏನು ಇರಲಿಲ್ಲ ಸರ್. ಅಲ್ಲಿ ಈ ಕಡೆನೂ ರಶಿ, ಈ ಕಡೆನೂ ರಶಿ, ಈ ಕಡೆನೂ ಚಾರೋ ತರಫ್ ರಶಿ ಸರ್. ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿದ್ವಿ. ಅಲ್ಲಿ ಏನಾಗಿತ್ತಂದ್ರೆ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಪ್ರಾಣಿಗಳಿಗೇ ಹೋರಾಡ್ತಾ ಇದ್ರು. ಆ್ಯಕ್ಚುಲಿ ನಾವು ಅವ್ರಿಗೆ ಅನ್ನೋದು ತಪ್ಪಿಲ್ಲ. ಅವರು ನನ್ನ ಪ್ರಾಣಿಗೆ ನಾನು ದೂಕೋದು, ಅವ್ರ ಪ್ರಾಣಿಗೆ ಅವ್ರು ದೂಕೋದು, ಆ ಥರ ಅಲ್ಲಿ ಫೈಟಿಂಗ್ ನಡೆದಿತ್ತು ಸರ್. ಈ ಥರ ಅಚಾನಕ್ ಈ ಥರ ದಂಗ ಆಗ್ತದಂತ ಗೊತ್ತಿಲ್ಲ. ದಂಗ ಅಂದರೆ ಏನಂದ್ರೆ ಅದೊಂದು ಸಮುದ್ರ ಬರುತ್ತಲ್ಲ, ತೂಫಾನ್ ಬರುತ್ತಲ್ಲ, ತೂಫಾನ್ ಥರ ಜನನೇ ಬಂದುಬಿಟ್ರು ಸರ್. ತೂಫಾನ್ ಥರ ಜನ ಬಂದವಾಗ ನಮಗೆ ಕಂಟ್ರೋಲಿಗೆ ಬರಲಿಲ್ಲ ಅದು. ಇವಿಷ್ಟು ಸರೋಜಿನಿ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂಥದ್ದು. ಕ್ಯಾಮರಾ ನಡೆಸ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಮೃತಪಟ್ಟಿದ್ರು. ಈಗ ಬೆಳಗಾವಿಯನ್ನ ತಲುಪಿದೆ ಆ 4 ಮೃತದೇಹಗಳು. ಜ್ಯೋತಿ ಹತ್ತರವಾಟ, ಪುತ್ರಿ ಮೇಘಾ ಶವ ಬಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಇಬ್ಬರ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಶಹಾಪುರದ ರುದ್ರಭೂಮಿಯಲ್ಲಿ ನಡೆಯಲಿದೆ ಈ ಇಬ್ಬರ ಅಂತ್ಯಕ್ರಿಯೆ. ಗೋವಾದಿಂದ ರಸ್ತೆ ಮಾರ್ಗವಾಗಿ ಶವ ತಂದಿದ್ದಾರೆ ಅಧಿಕಾರಿಗಳು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ರಿಂದ ಗೌರವವನ್ನ ಸಲ್ಲಿಕೆ ಮಾಡಲಾಗಿದೆ. ಶಹಾಪುರದ ರುದ್ರಭೂಮಿಯಲ್ಲಿ ಇಬ್ಬರ ಅಂತ್ಯಕ್ರಿಯೆ ನಡೆಯಲಿದೆ. ಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ 30ಕ್ಕೂ ಹೆಚ್ಚು ಜನರು ಪ್ರಾಣ ಬಿಟ್ಟಿದ್ರು. ಅದರಲ್ಲಿ ಬೆಳಗಾವಿಯ 4 ಕೂಡ ಇದ್ರು. ಆ ಬೆಳಗಾವಿಯ 4 ಮೃತದೇಹಗಳು ಈಗಾಗಲೇ ಕರ್ನಾಟಕಕ್ಕೆ ರವಾನೆಯಾಗಿದೆ. ಈಗ ಬೆಳಗಾವಿಯ ಜ್ಯೋತಿ ಹತ್ತರವಾಟ ಮತ್ತು ಪುತ್ರಿ ಮೇಘಾ ಅವರ ಮೃತದೇಹ
ಬೆಳಗಾವಿಗೆ ಬಂದಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಗೋವಾದಿಂದ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗಿದೆ. ಮೊದಲಿಗೆ ಮೃತದೇಹವನ್ನ ದೆಹಲಿಗೆ ಕಳುಹಿಸಲಾಗಿತ್ತು. ಅಲ್ಲಿ ಕರ್ನಾಟಕ ಭವನದಲ್ಲಿ ಇಟ್ಟು ಅದಾದ ನಂತರ ಏರ್ಲಿಫ್ಟ್ ಮಾಡುವ ಮೂಲಕ ಇದೀಗ ಕರ್ನಾಟಕಕ್ಕೆ ತರಲಾಗಿದೆ. ಕರ್ನಾಟಕದಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ರೋಷನ್ ಮೊಹಮ್ಮದ್ ಮೃತದೇಹವನ್ನ ರಿಸೀವ್ ಮಾಡಿಕೊಂಡಿದ್ದಾರೆ. ನಂತರ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.